ನಮಸ್ತೆ ಸ್ನೇಹಿತರೆ, ನಾನು ಸೌಜನ್ಯ, ಉತ್ತರ ಕರ್ನಾಟಕ ಧಾರವಾಡದವಳು. ಇವತ್ತು ನಾನು ಮೂಲಂಗಿ ರಾಯ್ತ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ತುಂಬಾ ಕ್ವಿಕ್ ಆಗಿ ಮತ್ತು ಈಸಿಯಾಗಿ ಮಾಡಬಹುದು. ಹಾಗೂ ಇದು ಶರೀರಕ್ಕೂ ಸಹ ತುಂಬಾ ಒಳ್ಳೆಯವಾದ ಒಂದು ಆಹಾರ ಅಂತ ಹೇಳ್ಬೋದು. ಇದನ್ನು ಒಂದು ಸೈಡ್ ಡಿಶ್ ಆಗಿ ನಾವು ತಿನ್ಬೋದು. ಈಗ ನಾನು ಒಲೆ ಮೇಲೆ 2 ಸ್ಪೂನಷ್ಟು ಎಣ್ಣೆಯನ್ನು ಕಾಯಲಿಟ್ಟಿದ್ದೀನಿ. ಅದರಲ್ಲಿ ನಾನು ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಮ್ನಲ್ಲಿನೇ ಇಡಬೇಕು ಉರಿ. ಸ್ವಲ್ಪ ಅದರಲ್ಲಿ ಈಗ ನಾನು ಕೊತ್ತಂಬರಿ, ಕರಿಬೇವು ಹಾಗೂ ಹಸಿಮೆಣಸಿಕಾಯನ್ನು ಹಾಕ್ತಾ ಇದ್ದೀನಿ. 2 ಹಸಿಮೆಣಸಿಕಾಯನ್ನು ಹಾಕಿದ್ದೀನಿ ನಾನು. ನೀವು ಖಾರ ನಿಮ್ಮಿಷ್ಟ ಪ್ರಕಾರ ಹಾಕ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ಉರಿ ಸ್ವಲ್ಪ ಸಣ್ಣದಲ್ಲೇ ಇಡಬೇಕು, ಜೋರಾಗಿಟ್ಟರೆ ಹೊತ್ತಿ ಹೋಗ್ತದೆ ಅದು. ಸೊ ಈಗ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು. ಇದರಲ್ಲಿ ಈಗ ನಾನು 1 ಮೂಲಂಗಿಯನ್ನು ತೆಗೆದುಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ಸುಲಿದು ಈ ರೀತಿ ತುರಿದುಕೊಂಡಿದ್ದೀನಿ. ಸೊ ಅದನ್ನು ಈಗ ನಾನು ಈ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೂಲಂಗಿ ತಿನ್ನಲು ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ಲ. ಅದು ಸ್ವಲ್ಪ ಖಾರ ಇರ್ತದೆ ಮತ್ತು ವಾಸನೆ ಇರ್ತದೆ. ಸೊ ನಾವು ಈ ರೀತಿ ರಾಯ್ತ ಮಾಡಿ ತಿನ್ನೋದ್ರಿಂದ ಅದರ ವಾಸನೆಯೂ ಅಷ್ಟೊಂದು ಬರೋದಿಲ್ಲ ಒಗ್ಗರಣೆಯಲ್ಲಿ, ಹಾಗೂ ಖಾರ ಸಹ ಅನಿಸೋದಿಲ್ಲ. ಮೂಲಂಗಿ ಬೇಡ ಅಂತಿರ್ತಾರಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಡ್ಬೋದು. ಈಗ ಅದರಲ್ಲಿ ನಾನು 1 ದೊಡ್ಡ ಗಾತ್ರದಷ್ಟು ಹಸಿ ಕೊಬ್ಬರಿಯನ್ನು, ಫ್ರೆಶ್ ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಇಷ್ಟಪಡದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೋಬಹುದು, ಇದು ಆಪ್ಷನಲ್ ಇದೆ. ಆದರೆ ರೈತಾಗಿ ಸ್ವಲ್ಪ ಈರುಳ್ಳಿ ಹಾಕಿದರೆ ಟೇಸ್ಟ್ ಬರ್ತದೆ. ಸೊ ಇದನ್ನು ಮತ್ತೆ ಚೆನ್ನಾಗಿ ಸ್ವಲ್ಪ ಕಲಿಸ್ಕೋಬೇಕು. ಈ ರೀತಿ ಮಾಡುವಾಗ ನಾವು ಉರಿ ಸಣ್ಣ ಇರಬೇಕು, ಜೋರಾಗಿರಬಾರ್ದು. ಈಗ ಉರಿಯನ್ನು ಬಂದ್ ಮಾಡ್ಕೋಬೇಕು. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಇದರಲ್ಲಿ ನಾನೀಗ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. 1 ಸಣ್ಣ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮತ್ತೆ ಕಲಿಸ್ಕೋಬೇಕು. ಈಗ ನೋಡಿ, ಈಗ ಇದೇ ರೀತಿ ಬಿಟ್ಟರೆ ಇದು ಒಂದು ಪಚಡಿ ಟೈಪ್ ನಾವು ತಿನ್ಬೋದು. ಕೋಸಂಬರಿ ಅಂತ ಹೇಳ್ತೀವಲ್ಲ ಆ ರೀತಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಬಾಯ್ಲ್ ಮಾಡಿದರೆ ಅದು ಮೂಲಂಗಿ ಪಲ್ಯ ಆಗ್ತದೆ. ಹಾಗೂ ಮೊಸರು ಹಾಕಿ ಕಲಿಸೋದ್ರಿಂದ ಇದು ಮೂಲಂಗಿ ರಾಯ್ತ. ಇದು ಒಂದು 3 in 1 ಡಿಶ್ ಅಂತ ಹೇಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಈಗ ನಾನು ಇವತ್ತು ಮೂಲಂಗಿ ರಾಯ್ತಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿ ಇದನ್ನು ಆರಲು ಬಿಡಬೇಕು. ಇದು ಒಗ್ಗರಣೆ ಕಂಪ್ಲೀಟ್ ಆಗಿ ಆರಿದ ಮೇಲೆ ನಾವು ಇದರಲ್ಲಿ 1 ದೊಡ್ಡ ಗಾತ್ರದ ಬಟ್ಲಿನಷ್ಟು ಫ್ರೆಶ್ ಆಗಿರುವ ಮೊಸರನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಈಗ ಕಂಪ್ಲೀಟ್ ಆಗಿ ಇದು ತಂಪಾಗಿದೆ. ಬಿಸಿ ಇದ್ದಾಗ ನಾವು ಮೊಸರು ಹಾಕಿದರೆ ಅದು ಒಡೆದು ಹೋಗ್ಬಿಡ್ತದೆ. ಸೊ ಕಂಪ್ಲೀಟಾಗಿ ಆರಬೇಕು. ಒಂದು 15-20 ನಿಮಿಷ ಬಿಟ್ಟು ಬಿಡಬೇಕು ಅದು ಒಗ್ಗರಣೆ ಆದಮೇಲೆ. ಈಗ ನಾನು ಫ್ರೆಶ್ ಆಗಿರುವ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆನೆಯುಕ್ತವಾದ ಮೊಸರು ಇದ್ದರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ಇದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರ್ತದೆ ಸ್ನೇಹಿತರೆ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಕಂಪ್ಲೀಟಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಒಗ್ಗರಣೆ ಹಾಗೂ ಅದರಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥ ಮತ್ತು ಮೊಸರು ಚೆನ್ನಾಗಿ ಹೊಂದ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಕ್ವಿಕ್ಕಾಗಿ, ಈಸಿಯಾಗಿ ಹಾಗೂ ತುಂಬ ಆರೋಗ್ಯಕರವಾದ ಮೂಲಂಗಿ ರಾಯ್ತ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಒಂದು 3 in 1 ಡಿಶ್ ಅಂತ ಹೇಳ್ಬೋದು, ಸೈಡ್ ಡಿಶ್. ಸೊ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗುತ್ತೇನೆ ಸ್ನೇಹಿತರೆ. Until then, bye bye.